ರಾಜ್ಯದಲ್ಲಿ ಮತ್ತೆ ಪಾದಯಾತ್ರೆ ಯುಗ ಆರಂಭವಾಗಿದೆ. ಹಿಂದೆ 2012ರಲ್ಲಿ ಸಿದ್ದರಾಮಯ್ಯನವರು ಇದೇ ಬಿಜೆಪಿ ಸರ್ಕಾರದ ವಿರುದ್ಧ ಬಳ್ಳಾರಿಗೆ ಪಾದಯಾತ್ರೆ ಮಾಡೋ ಮೂಲಕ ಒಂದು ಹೊಸದೊಂದು ಅಧಿಕಾರವನ್ನು, ಹೊಸದೊಂದು ರಾಜಕೀಯ ಪರ್ವವನ್ನು ಹುಟ್ಟಾಕಿದ್ರು. ಈಗ ಅದೇ ಸಿದ್ದರಾಮಯ್ಯನವರ ವಿರುದ್ಧ ಈ ಬಾರಿ ಬಿಜೆಪಿ ಪಾದಯಾತ್ರೆ ಮಾಡೋ ಮೂಲಕ ಸರ್ಕಾರಕ್ಕೆ ಸವಾಲಿಸಿದೆ. ಪ್ರಮುಖವಾಗಿ ಮೂಡಾ ಪ್ರಕರಣವನ್ನು ಮುಂದಿಟ್ಕೊಂಡು ಇವತ್ತಿನಿಂದ 6 ದಿನಗಳ ಕಾಲ ನಿರಂತರ ಪಾದಯಾತ್ರೆ ನಡೆಯುತ್ತೆ. ಹಾಗಾದರೆ ಬಿಜೆಪಿ ಹಾಗೂ JDSನ ಈ ಪಾದಯಾತ್ರೆ ಹೇಗಿತ್ತು ನೋಡೋಣ ಬನ್ನಿ. ಇದೇ ಪಾದಯಾತ್ರೆ ಬಿಜೆಪಿ ಸರ್ಕಾರದ ಬುಡವನ್ನೇ ಅಲುಗಾಡಿಸಿತ್ತು. ಇದೇ ಪಾದಯಾತ್ರೆ ಸಿದ್ದರಾಮಯ್ಯ ವರ್ಚಸ್ಸಿಗೂ ಬ್ರಹ್ಮಾಸ್ತ್ರವಾಗಿತ್ತು. 2010ರಲ್ಲಿ ಸಿದ್ದರಾಮಯ್ಯ ಕೈಗೊಂಡಿದ್ದ ಬಳ್ಳಾರಿ ನಡಿಗೆ ರಾಜ್ಯ ರಾಜಕಾರಣದ ದಿಕ್ಕೆ ಬದಲಿಸುವಂತೆ ಮಾಡಿತ್ತು. ಯಾಕಂದ್ರೆ ಅಂದು ಬಳ್ಳಾರಿಗೆ ಪಾದಯಾತ್ರೆ ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದ ನಿರ್ಧಾರದ ಹಿಂದೆ ಅಕ್ರಮ ಗಣಿಗಾರಿಕೆಯನ್ನು ಅಸ್ತ್ರವೇ ಸಿಕ್ಕಿತ್ತು. ಇದೇ ಕಾರಣಕ್ಕೆ ಕಾಂಗ್ರೆಸ್ನ ಅಧಿರಥರೇ ಅಂದಿನ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಯಶಸ್ಸನ್ನ ಕಂಡಿದ್ರು. ಈ ರಾಜಕೀಯ ಸಮರ ನಡೆದು ಇಲ್ಲಿಗೆ 14 ವರ್ಷಗಳೇ ಕಳೆದೋಗಿದೆ. ಅಂದು ಸಿದ್ದರಾಮಯ್ಯ ಕೈಗೊಂಡಿದ್ದ ಈ ಪಾದಯಾತ್ರೆಯನ್ನ ಇಂದು ನೆನಪಿಸೋಕು ಬಲವಾದ ಕಾರಣವಿದೆ. ಆ ಕಾರಣವೇ ಸಿಎಂ ವಿರುದ್ಧ ಬಿಜೆಪಿ ಹೂಡಿರುವ ಮುಡಾ ಹಗರಣ ಬಾಣ. ಕರ್ಮ ಇದೆಯಲ್ಲ, ಆ ಕೆಟ್ಟ ಕರ್ಮ ಮಾಡಿಕೊಂಡಿದ್ದವರಿಗೆ ಆ ಕೆಟ್ಟ ಕರ್ಮ ಹಿಂಬಾಲಿಸುತ್ತೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲು ಇದೊಂದು ಮೊದಲನೇ ಹೆಜ್ಜೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅದರಲ್ಲಿ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಬಳ್ಳಾರಿ ಯಾತ್ರೆಯಿಂದ ಅಂದು ಯಾರ ತಲೆದಂಡವಾಯ್ತೋ, ಗಣಿನಾಡಿನಿಂದ ಯಾರು ಗಡಿಪಾರಾದ್ರೋ ಇಂದು ಅವರೇ ಮೈಸೂರು ಚಲೋದ ಮುಂಚೂಣಿಯಲ್ಲಿದ್ದಾರೆ. ಕರ್ಮ ರಿಟರ್ನ್ಸ್ ಅಂತಾನೆ ಸಿದ್ದು ವಿರುದ್ಧ ತೊಡೆತಟ್ಟಿದ್ದಾರೆ. ಕರ್ಮ ಇದೆಯಲ್ಲ, ಆ ಕೆಟ್ಟ ಕರ್ಮ ಮಾಡಿಕೊಂಡಿದ್ದವರಿಗೆ ಆ ಕೆಟ್ಟ ಕರ್ಮ ಹಿಂಬಾಲಿಸುತ್ತೆ. ಸಿಎಂ ವಿರುದ್ಧ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ದೋಸ್ತಿ ಸಮರ. ಬರೋಬ್ಬರಿ 12 ವರ್ಷಗಳ ನಂತರ ಕೈ ಹಿಡಿದುಕೊಂಡು ಓಡಾಟ. ಮುಡಾ ಸೈಟ್ ಹಗರಣ ಖಂಡಿಸಿ ಬಿಜೆಪಿ ಹಾಗೂ JDS ಇಂದಿನಿಂದ ಮೈಸೂರು ಚಲೋಗೆ ಹೆಜ್ಜೆ ಹಾಕಿದೆ. ಪಾದಯಾತ್ರೆಗೆ ಮುನ್ನವೇ ಬೆಂಗಳೂರಿನ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೈಸೂರಿನತ್ತ ಸಾಗಿದ್ರು. ಅಂದು ಟಾರ್ಗೆಟ್ ಆಗಿದ್ದ ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವತ್ತು ಸಿದ್ದರಾಮಯ್ಯ ವಿರುದ್ಧ ಕೈ ಹಿಡಿದು ಹೆಜ್ಜೆ ಹಾಕಿದ್ರು. 12 ವರ್ಷಗಳ ನಂತರ ಇಬ್ಬರು ಒಟ್ಟೊಟ್ಟಿಗೆ ಸಿಎಂ ವಿರುದ್ಧ ರಾಜೀನಾಮೆಗೆ ಪಾದಯಾತ್ರೆಯನ್ನ ಮಾಡಿದ್ರು. ಅಂದು ಸುಳ್ಳು ಆರೋಪ ಮಾಡಿ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿದ್ರು. ಕರ್ಮ ರಿಟರ್ನ್ಸ್ ಆಗಿದೆ. ದೇವರು ಎಲ್ಲವನ್ನ ನೋಡ್ತಿರ್ತಾನೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ರು. ಇನ್ನು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಶ್ರೀರಾಮುಲು ಆಕ್ರೋಶಗೊಂಡ್ರು. ನಮ್ಮ ವಿರುದ್ಧವೇ ತೊಡೆತಟ್ಟಿ ಸಿದ್ದರಾಮಯ್ಯನವರು ಪಾದಯಾತ್ರೆಗೆ ಹೋಗಿದ್ರು. ಈಗ ನೀವಿಬ್ರು ಅವರ ವಿರುದ್ಧ ಹೆಜ್ಜೆ ಹಾಕ್ತಾ ಇದ್ದೀರಿ. ನೋಡಿ, ಇದು ವಿಧಿ ಅನ್ನೋದು ಹೀಗಿರುತ್ತೆ. ದೈವ ಯಾವಾಗಲೂ ಕೂಡ ಕಾಲಚಕ್ರದಲ್ಲಿ ಅವ್ರೇನು ಸುಳ್ಳು ಆರೋಪಗಳನ್ನು ಮಾಡಿ ಸಿದ್ದರಾಮಯ್ಯ ಅವರು ಬಳ್ಳಾರಿಗೆ ಪಾದಯಾತ್ರೆ ಬಂದಿದ್ರು, ಆ ಸುಳ್ಳು ಆರೋಪಗಳ ಒಂದು ವಿಚಾರದಲ್ಲಿ ನಮಗೆಲ್ಲ ಏನೆಲ್ಲ ಸಂಕಷ್ಟಗಳು ಬಂತು ಇಡೀ ರಾಜ್ಯ ನೋಡಿದೆ. ಆದರೆ ನಾನು ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ದೈವ ನಾವೇನೇ ತಪ್ಪುಗಳನ್ನು ಮಾಡಿದ್ರು ಕೂಡ ಕ್ಷಮಿಸ್ತಾನೆ. ಆದರೆ ಕರ್ಮ ಇದೆಯಲ್ಲ, ಆ ಕೆಟ್ಟ ಕರ್ಮ ಮಾಡಿಕೊಂಡಿದ್ದವರಿಗೆ ಆ ಕೆಟ್ಟ ಕರ್ಮ ಹಿಂಬಾಲಿಸುತ್ತೆ. ಹಂಸರಾಜ್ ಭರದ್ವಾಜರು ಗೌರವರಾಗಿದ್ರು. ಆ ಸಂದರ್ಭದಲ್ಲಿ ಅವತ್ತು ಅವರು ದುರುಪಯೋಗ ಮಾಡಿಕೊಂಡಾರ ಅಲ್ಲನು. ಅವತ್ತು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಯ್ತಲ್ಲೇನು, ಪ್ರಾಸಿಕ್ಯೂಷನ್ ಕೊಟ್ಟಂತ ಟೈಮಲ್ಲಿ ಇವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನೀವು ಎಲ್ಲೆಲ್ಲಿ ಹೋಗ್ತೀರಾ ಪಾದಯಾತ್ರೆ ಮಾಡುವಂತ ಮಾರ್ಗದ ಮಧ್ಯೆ ಕಾಂಗ್ರೆಸ್ ನಿಮ್ಮಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಜನಾಂದೋಲನ ಅಂತ ಮಾಡ್ತಾ ಇದೆ. ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಭೂವಿ ನಿಗಮದ ಹಗರಣದಲ್ಲಿ ಏನಾಯ್ತು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಾಯ್ತು, 40% ಕಮಿಷನ್ ಏನಾಯ್ತು ಅಂತ. ಇದಕ್ಕೆ ನಿಮ್ಗೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅದರಲ್ಲಿ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ.
ಪಾದಯಾತ್ರೆಯಲ್ಲಿ ಸಿಎಂ ಟಾರ್ಗೆಟ್ ಮಾಡಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಬೊಮ್ಮಾಯಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಮರ ಅಂತ ಗರಂ. ಇನ್ನು ಕುಮಾರಸ್ವಾಮಿ ಪರೋಕ್ಷವಾಗಿ ಡಿಕೆಗೆ ಯಾಕಪ್ಪ ಈ ನಾಟಕ ಅಂತ ಕಾಲೆಳೆದಿದ್ದಾರೆ. ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ, ಜನಹಿತವನ್ನು ಸಂಪೂರ್ಣ ಮರ್ತಿರುವಂತ, ಲೂಟಿ ಹಗಲು ದರೋಡೆನಲ್ಲೇ ನಿರತರಾಗಿರುವಂತ ಸಿದ್ದರಾಮಯ್ಯನವರು ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನುವಂತ ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಈ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಭ್ರಷ್ಟಾಚಾರದ ವಿರುದ್ಧ ಇದೊಂದು ಸಮರ. ಪಾದಯಾತ್ರೆ ಒಂದು ಅಸ್ತ್ರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲು ಇದೊಂದು ಮೊದಲನೇ ಹೆಜ್ಜೆ. ಈ ಒಂದು ಪಾದಯಾತ್ರೆಯ ಅಂತಿಮ ಚರಣದಲ್ಲಿ ಈ ಸರ್ಕಾರ ತನ್ನ ಸ್ಥಾನವನ್ನು ಬಿಟ್ಟುಕೊಡೋದು ಅನಿವಾರ್ಯ ಆಗ್ತದೆ. ಸಿದ್ದರಾಮಯ್ಯನವರ ಪರವಾಗಿ ಏನು ಬಂದ್ರಿ ನಿನ್ನೆ, ಆ ದಾಖಲೆಗಳು ಸಾರ್ವಜನಿಕ ಕೊಟ್ಟಿರೋ ನೀವಲ್ವೇ? ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನ ಯಾರ್ಯಾರ ಕೈಲಿ ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ನಾನು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವ್ರನ್ನ ಮುಟ್ಟಾಕ್ ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ, ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ದೋಸ್ತಿಗಳ ಮೈಸೂರು ಚಲೋಗೆ ಸಚಿವರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಕರಪ್ಷನ್ ಚಾರ್ಜಸ್ ಇದೆ ವಿಜೇಂದ್ರ ಅವ್ರ ಮೇಲೆ. ಮನಿ ಲಾಂಡ್ರಿಂಗು, ಎಕ್ಸ್ಟ್ರಾಕ್ಷನ್ನು, ಬ್ರೈಬರಿ, 420, ಕಾನ್ಸ್ಪಿರಸಿ, ಬಡ ಸಿಗ್ನೇಚರು, ಚೋಟಾ ಸಿಗ್ನೇಚರು, ಅದೇನೋ ಏನೇನು ಕತೆ ಆಯ್ತು ಗೊತ್ತಿಲ್ಲ ನನಗೆ. ಇವ್ರು ಎಲ್ಲಿದ್ರು? ಇವ್ರು ಏನು ಕೆಲಸ ಮಾಡ್ತಾ ಇದ್ರು? ಇವ್ರಿಗೆ ಎಷ್ಟು ಆಸ್ತಿಗಳು ಬಂದು ನೋಡ್ಬೇಕಲ್ಲ. ದಾಖಲೆಗಳು ಮುಂದಿಟ್ಕೊಂಡು ಮಾಡಿ ರಾಜ್ಯಪಾಲರನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತೀರಾ ಅಂದರೆ ನಿಮ್ಮ ನಾಯಕತ್ವ ಎಷ್ಟು ಸಮರ್ಥವಾಗಿದೆ ಅಂತ ಗೊತ್ತಾಗುತ್ತೆ. ಕಾನೂನಿನ ಹೋರಾಟ ಮಾಡಬೇಕು ಅಂದರೆ ದಾಖಲೆಗಳು ಬೇಕು. ಜನರಿಗೆ ಕನ್ವಿನ್ಸ್ ಮಾಡಬೇಕು ಅಂದರೆ ದಾಖಲೆಗಳು ಬೇಕು. ಇವತ್ತು ಯಾವುದೇ ದಾಖಲೆಗಳು ಇರಲಾರ್ದೆ ಇವತ್ತು ರಾಜ್ಯಪಾಲರ ರಾಜಭವನವನ್ನು ನೀವು ನಿಮ್ಮ ಪ್ರಾದೇಶಿಕ ಕಚೇರಿಯನ್ನು ಮಾಡ್ಕೊಂಡು ಅವರನ್ನು ದುರುಪಯೋಗ ಮಾಡ್ಕೋತಾ ಇದ್ದೀರಾ ಅಂದರೆ ಎದ್ದು ಕಾಣುತ್ತೆ ನಿಮ್ಮ ನಾಯಕತ್ವದ ಕೊರತೆ. ಬೆಂಗಳೂರಲ್ಲಿ ಮೈಸೂರು ಚಲೋ, ರಾಮನಗರದಲ್ಲಿ ಜನಾಂದೋಲನ. ಒಂದು ಕಡೆ ಬೆಂಗಳೂರಿನಲ್ಲಿ ಮೈಸೂರು ಚಲೋಗೆ ಬಿಜೆಪಿ ರಣಕಹಳೆ ಮೊಳಗಿಸಿದ್ರೆ, ಇತ್ತ ರಾಮನಗರದಲ್ಲಿ ಕಾಂಗ್ರೆಸ್ ಜನಾಂದೋಲನ ಮೂಲಕ ಟಕ್ಕರ್ ಕೊಡೋಕೆ ಮುಂದಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಬಿಜೆಪಿ ಕಾಲದಲ್ಲಿ ನಡೆದಿತ್ತು ಎನ್ನಲಾದ ಹಗರಣ ಪೋಸ್ಟರ್ ಹಿಡಿದು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೆಡಿಎಸ್ನವರೇ ಯಡಿಯೂರಪ್ಪ ಜೈಲಿಗೆ ಹೋಗೋಕೆ ಕಾರಣ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು. ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರಲ್ಲ, ಏನು ಇದೇ ಗವರ್ನರ್ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಯಾಕೆ ಸ್ಯಾಂಕ್ಷನ್ ಮಾಡಿದ್ರು? ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ ಕಾರಣಕರ್ತರಾದಂತ ಜನತಾದಳದವರು. ಬಿಜೆಪಿ ಮಾಡಿದ ಪಾಪ ತೊಳೆಯಲು ಪಾದಯಾತ್ರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ರು. ಇನ್ನು ಇದು ಪಾದಯಾತ್ರೆ ಅಲ್ಲ, ಶವಯಾತ್ರೆ ಅಂತ ಭೈರತಿ ಸುರೇಶ್ ಹೇಳಿದ್ರು. ಪಾಪಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಎಲ್ಲ ಪಾಪಗಳನ್ನ ತೊಳ್ಕೊಳ್ಳುವಂತ ಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಕಾವೇರಿ ನದಿ ತುಂಬಿ ಹರಿತಾ ಇದೆ. ಅವು ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ಕಾವೇರಿ ನೀರು ಹರಿತಾ ಇದೆಯೋ ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡೋದ್ರೆ ಅವ್ರು ಮಾಡಿರ್ತಕ್ಕಂಥ ಪಾಪಗಳಲ್ಲಿ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಯಾರೋ ಮೊನ್ನೆ ಹೇಳ್ತಾ ಇದ್ರು, ಇದು ಬಿಜೆಪಿ ಪಾದಯಾತ್ರೆ ಅಲ್ಲ, ಇದು ಶವಯಾತ್ರೆ ಅಂತೇಳಿ. ಅದೇನೇ ಹೇಳಿ, ಸಿಎಂ ವಿರುದ್ಧ ತೊಡೆತಟ್ಟಿ ನಿಂತಿರುವ ಬಿಜೆಪಿ ಜೆಡಿಎಸ್ ಮುಡ ಅಕ್ರಮ ಅಸ್ತ್ರವನ್ನಿಟ್ಟುಕೊಂಡು ಇಂದಿನಿಂದ ಸಮರ ಸಾರಿದೆ. ಈ ಕಾಳಗ ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.